ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು ಮೊದಲನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತಮನ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಅನುವಾದ: ಶ್ರೀ ಭಗವಂತನು ಹೇಳಿದನು, ಹೇ ಪಾರ್ಥ, ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತ ಚಿತ್ತನಾಗಿ ಮತ್ತು ಅನನ್ಯ ಭಾವದಿಂದ ನನ್ನ ಪರಾಯಣನಾಗಿ ಯೋಗದಲ್ಲಿ ತೊಡಗಿರುವ ನೀನು ಯಾವ ಪ್ರಕಾರದಿಂದ ಸಂಪೂರ್ಣ ವಿಭೂತಿಗಳು, ಬಲ, ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತನಾಗಿ ತಿಳಿಯುವೆಯೋ ಅದನ್ನು ಕೇಳು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಭಗವಂತ ಹೇಳ್ತಾನೆ ಅರ್ಜುನನಿಗೆ, ಅನನ್ಯ ಪ್ರೀತಿಯಿಂದ, ಅಂದ್ರೆ ನಿನಗೆ ಬೇರೆ ಯಾವುದ್ರಲ್ಲೂ ಪ್ರೀತಿ ಇಲ್ಲ, ನನ್ನಲ್ಲೇ ನಿನ್ನ ಪ್ರೀತಿ ಇರೋದು, ನನ್ನಲ್ಲೇ ಆಸಕ್ತಿ ಇದೆ. ಮತ್ತೆ ಅನನ್ಯ ಭಾವ ಅಂದ್ರೆ ಬೇರೆ ಯಾವುದ್ರಲ್ಲೂ ಅವನಿಗೆ ಇಂಟ್ರೆಸ್ಟ್ ಇಲ್ಲದೆ ಭಗವಂತನನ್ನ ಮಾತ್ರ ಭಜಿಸ್ತಾ ಇರ್ತಾನೆ. ಯಾವಾಗೂ ನನ್ನ ಪರಾಯಣನಾಗಿ ಯೋಗದಲ್ಲಿ ತೊಡಗಿರುವಂತ ನೀನು, ಅಂದ್ರೆ ಭಗವಂತನನ್ನ ಬಿಟ್ಟು ಅವನಿಗೆ ಬೇರೆ ಯಾವುದೂ ಬೇಡ. ಅವನು ಏನ್ ಹೇಳ್ತಾನೋ ಅದನ್ನು ಮಾಡೋದು, ಅವನಲ್ಲೇ ಅವನ ಮನಸ್ಸನ್ನ ಇಟ್ಟಿರೋದು. ಆ ರೀತಿ ತೊಡಗಿರುವಂತ ನೀನು ನೋಡಿ, ಅಷ್ಟು ಅವನು ಗುಣವನ್ನ ಹೊಂದಬೇಕು ಅಂದ್ರೆ ಅವನು ಎಷ್ಟು ಸಾಧನೆ ಮಾಡಿ ಆ ಸ್ಟೇಜಿಗೆ ಬಂದಿರ್ತಾನೆ. ಆದ್ರೆ ಇಲ್ಲೂ ಕೂಡ ಇನ್ನೂ ವಿಚಾರಗಳು ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಭಗವಂತನನ್ನ ತಿಳ್ಕೋಬೇಕು ಅಂತಂದ್ರೆ ಮೊದಲು ನಾವು ಸತ್ವಗುಣಕ್ಕೆ ಬರಬೇಕು, ಆಮೇಲೆ ಶುದ್ಧ ಸತ್ವಕ್ಕೆ ಬರ್ತೀವಿ ನಾವು. ಮತ್ತೆ ಅದಕ್ಕೋಸ್ಕರ ಇಲ್ಲಿ ಅರ್ಜುನ ಆಲ್ರೆಡಿ ಆ ಒಂದು ಸ್ಥಿತಿಗೆ ಬಂದಿದ್ದಾನೆ. ಈಗ ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವನ ಅರ್ಹತೆಯನ್ನ ಪಡೆದಿದ್ದಾನೆ. ಅದಕ್ಕೋಸ್ಕರ ನನ್ನ ಪರಾಯಣನಾಗಿ ಯೋಗದಲ್ಲಿ ತೊಡಗಿರುವಂತಹ ನೀನು ಯಾವ ರೀತಿ ಇಡೀ ವಿಭೂತಿಗಳಾಗಿರ್ಬೋದು, ಬಲ, ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿರುವಂತಹ ಭಗವಂತನಾದ ನನ್ನನ್ನ ನೀನು ಸಂಶಯರಹಿತನಾಗಿ ತಿಳಿದಿದ್ಯೋ ಅದನ್ನ ಕೇಳು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ ಎಲ್ಲರ ಆತ್ಮರೂಪನಾಗಿರುವಂಥವನು, ಎಲ್ಲ ಐಶ್ವರ್ಯ, ಬಲ, ವಿಭೂತಿಗಳೆಲ್ಲ ಇರುವಂಥವನು. ಅವನನ್ನ ಸಂಶಯರಹಿತನಾಗಿ, ಅಂದ್ರೆ ಅಲ್ಲಿ ನಮಗೆ ಡೌಟ್ ಇರಬಾರ್ದು, ಭಗವಂತನ ಬಗ್ಗೆ ಯಾವುದೇ ರೀತಿಯ ಒಂದು ಡೌಟ್ಗಳಿರಬಾರ್ದು. ಆ ರೀತಿ ತಿಳ್ಕೊಂಡಿದ್ಯೋ ಅದನ್ನ ಕೇಳು. ಅಂದ್ರೆ ನನ್ನ ವಿಭೂತಿಗಳೇನು, ಬಲ, ಐಶ್ವರ್ಯ, ಗುಣಗಳೇನು ಅದನ್ನ ಹೇಳ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರ ಆತ್ಮರೂಪ ನಾನು ಅಂತ ಹೇಳ್ತಾ ಇದ್ದಾನೆ. ಅದರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ. ಅಂದ್ರೆ ಜ್ಞಾನ ವಿಜ್ಞಾನದ ಬಗ್ಗೆ ನಿನಗೆ ತಿಳುವಳಿಕೆಯನ್ನ ಕೊಡ್ತೀನಿ, ನೀನು ಕೇಳು. ಕೇಳಬೇಕಾದ್ರೆ ಅಲ್ಲಿ ಸಂಶಯ ರಹಿತನಾಗಿ, ಅಂದ್ರೆ ಅಲ್ಲಿ ಸಂಶಯ ಇರಬಾರದು, ಆಯ್ತಾ? ಅದನ್ನ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಮಯ್ಯಾಸಕ್ತ ಮನ ಅಂತ ಯಾರನ್ನ ಕರೀತಾರೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಮಯ್ಯಾಸಕ್ತ ಮನ ಅಂದ್ರೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಈ ಲೋಕನೇ ಆಗಿರ್ಬೋದು, ಪರಲೋಕ ಆಗಿರ್ಬೋದು, ಯಾವ ಭೋಗಗಳ ಬಗ್ಗೆನೂ ಕೂಡ ನಮ್ಮ ಮನಸ್ಸಲ್ಲಿ ಸ್ವಲ್ಪ ಕೂಡ, ಕಿಂಚಿತ್ ಕೂಡ ಆಸಕ್ತಿ ಉಳಿದೇ ಇರುವಂಥದ್ದು, ಆಸಕ್ತಿನೇ ಇರೋದಿಲ್ಲ. ಮತ್ತೆ ಮನಸ್ಸು ಎಲ್ಲಾ ಕಡೆಯಿಂದನೂ ಹಿಮ್ಮೆಟ್ಟಿಸಿ, ಅಂದ್ರೆ ಯಾವ ಕಡೆನೂ ಮನಸ್ಸು ಹೋಗೋದಿಲ್ಲ, ಆದ್ರೆ ಎಲ್ಲ ಕಡೆಯಿಂದ ಹಿಂದೆ ತಗೊಂಡು ಅದು ಭಗವಂತನಲ್ಲಿ ಮಾತ್ರ, ಏಕಮಾತ್ರ ಪರಮ ಪ್ರೇಮಾಸ್ಪದ ಸರ್ವಗುಣ ಸಂಪನ್ನನಾಗಿರುವಂತಹ ಆ ಪರಮೇಶ್ವರನಲ್ಲೇ ಇರುತ್ತೋ. ಮತ್ತೆ ನೀರಿನಿಂದ ಹೊರಗಡೆ ತೆಗ್ದಿರುವಂತ ಮೀನು ಹೇಗೆ ತಳಮಳಿಸುತ್ತೆ ನೋಡಿ, ಆ ರೀತಿ ಒಂದು ಕ್ಷಣ ಭಗವಂತನ ವಿಯೋಗ ಅಥವಾ ವಿಸ್ಮರಣೆ ಆಗುತ್ತಲ್ಲ, ಅಂದ್ರೆ ಅವನಿಂದ ದೂರ ಇರೋದು ಮತ್ತೆ ಅವನನ್ನ ಮರೆಯೋ ಅಂಥದ್ದು, ಅದನ್ನ ಸಹಿಸೋದಕ್ಕೆ ಆಗದೆ ಇರುವಷ್ಟು ಆಸಕ್ತನಾಗಿರ್ತಾನಲ್ಲ, ಅಂಥವರನ್ನ ಮಯ್ಯಾಸಕ್ತ ಮನ ಅಂತ ಹೇಳುವಂಥದ್ದು. ನೋಡಿದ್ರ, ಇದೆಲ್ಲ ನಮಗಿದೆಯಾ? ಇಲ್ಲ. ಈ ಲೋಕ ಪರಲೋಕ ಅಲ್ಲ. ಈಗ ನಮ್ಮ ಮನೇಲಿರುವಂತ ವಸ್ತುಗಳ ಮೇಲೇನೇ ನಮಗಿನ್ನೂ ಭೋಗದ ಆಸಕ್ತಿ ಇದೆ ಅಲ್ವಾ? ಅದನ್ನ ಬಿಟ್ಕೊಡೋದಕ್ಕೆ ಇಷ್ಟ ಆಗಲ್ಲ. ಮತ್ತೆ ನನ್ನ ಮನಸ್ಸಲ್ಲಿ ಇನ್ನೂ ಬೇಕಾದಷ್ಟು ಆಸಕ್ತಿಗಳು ಉಳ್ಕೊಂಡಿದ್ದಾವೆ. ಸೊ ಭಗವಂತನ ಕಡೆ ಅದಕ್ಕಿನ್ನೂ ಆಸಕ್ತಿ ಬಂದಿಲ್ಲ. ಆದ್ರೆ ಆ ರೀತಿ ಆಸಕ್ತಿ ಉಳ್ಕೊಳ್ಳದೇ ಇರುವಂಥದ್ದು, ಯಾವ ರೀತಿಯ ಆಸೆಗಳೂ ಇರಬಾರದು ಮನಸ್ಸಲ್ಲಿ ಭಗವಂತನನ್ನ ಬಿಟ್ಟು. ನೋಡಿ, ಇವಾಗ ನಾವು ಹೋಲಿಕೆ ಮಾಡ್ಕೊಂಡು ನೋಡ್ಕೋಬೇಕು. ನಾನು ಎಲ್ಲಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ. ಈಗ
ನಮಗೆ ನಮ್ಮ ಮನಸ್ಸಲ್ಲಿ ಏನಾದ್ರೂ ಆಸಕ್ತಿಗಳಿದೆಯಾ ಅಂದ್ರೆ ಬೇಕಾದಷ್ಟಿದೆ ಅಂತ ನಮಗ್ ಗೊತ್ತಾಗುತ್ತೆ. ಅಲ್ಲಿ ಒಂದು ಇಲ್ದೆ ಬರೀ ಭಗವಂತ ಇರ್ಬೇಕು. ಆ ಸ್ಟೇಜಿಗೆ ನಾವು ಬರ್ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇರೋದು. ಆಯ್ತಾ? ಆ ಸ್ಟೇಜಿಗೆ ಬಂದಾಗ ಎಷ್ಟ್ರ ಮಟ್ಟಿಗೆ ನನಗೆ ಕಡಿಮೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ನಾವು ಹೋಗ್ತಾ ಹೋಗ್ತಾ. ಆ ರೀತಿ ಆಸಕ್ತಿ ಉಳಿದೇ ಇರೋದು. ಮತ್ತೆ ನಮ್ಮ ಮನಸ್ಸು ಎಲ್ಲೂ ಹೋಗದೆ ಭಗವಂತನಲ್ಲೇ ಇರಬೇಕು. ಭಗವದ್ಗೀತೆ ಕೇಳ್ತಾ ಇದೀವ, ಅದು ಸ್ವಯಂ ಭಗವಂತ ಅಲ್ವಾ? ಅಲ್ಲೇ ನಮ್ಮ ಮನ್ಸಿದ್ಯಾ ಅಂತ ನೋಡ್ಕೋಬೇಕು ನಾವು. ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತಂದ್ರೆ ಇನ್ನೂ ನಮ್ಮ ಮನಸ್ಸು ಎಲ್ಲಾ ಕಡೆ ಇದೆ. ಅದನ್ನ ತಗೊಂಡ್ ಬಂದು ಭಗವಂತನಲ್ಲಿ ನೆಲೆಸ್ಬೇಕು. ಆ ರೀತಿ ಎಲ್ಲೂ ಹೋಗದೆ ಅದು ಭಗವಂತನಲ್ಲಿ ಮಾತ್ರ ಇರುತ್ತಲ್ಲ, ಆ ರೀತಿ ನಮಗೂ ಆಗಬೇಕು. ಇನ್ನ ನೀರಿನಿಂದ ಹೊರಗಡೆ ತೆಗ್ದಿದ ತಕ್ಷಣ ಮೀನು ಒದ್ದಾಡೋದನ್ನ ನಾವು ನೋಡೇ ಇರ್ತೀವಲ್ವಾ? ಆ ರೀತಿ ನೀರಿಲ್ದೆ ಅದಕ್ಕಿರಕ್ಕಾಗಲ್ಲ. ವಿಲವಿಲ ಅಂತ ಒದ್ದಾಡ್ತಾ ಇರುತ್ತೆ. ಈಗ ನಮ್ಗೇನಾಗಿದೆ, ಮೊಬೈಲ್ ಇಲ್ದೆ ಇರಕ್ಕಾಗಲ್ಲ. ವಿಲವಿಲ ಅಂತ ಒದ್ದಾಡ್ತೀವಿ ನಾವು. ಅಲ್ವಾ? ಆ ಮೊಬೈಲ್ ಬದಲಾಗಿ ಭಗವಂತ ಇರಬೇಕಲ್ಲಿ. ಭಗವಂತ ಇಲ್ಲ, ಭಗವಂತನ ವಿಷಯಗಳು ಇಲ್ಲ ಅಂದ್ರೆ ನಾನು ಒದ್ದಾಡ್ಬೇಕು. ಅಯ್ಯೋ! ನಾನು ಯಾವಾಗ ಹೋಗಿ ಕೇಳ್ತೀನೋ, ಯಾವಾಗ ನಾನು ಭಗವಂತನ ಭಜನೆ ಮಾಡ್ತೀನೋ, ಇಲ್ಲೆಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲಪ್ಪ, ಅವನ ವಿಷಯನೇ ಇಲ್ಲಿ ಮಾತಾಡಕ್ಕಾಗಲ್ಲ, ಅಂಥವ್ರು ಯಾರೂ ಇಲ್ವಲ್ಲ ಅಂತ ವಿಲವಿಲ ಅಂತ ಒದ್ದಾಡ್ಬೇಕು ನಮ್ಮ ಮನ್ಸು. ಆ ರೀತಿ ಒಂದು ಪರಿಸ್ಥಿತಿಗೆ ನಾವು ಬರ್ಬೇಕು. ಆಯ್ತಾ? ಭಗವಂತ ಇಲ್ಲ, ಅವನ ವಿಷಯಗಳು ಇಲ್ಲ ಅಂತಂದ್ರೆ ನಮ್ಮ ಮನಸ್ಸು ತಳಮಳಿಸ್ಬೇಕು. ಆ ರೀತಿ ಯಾರು ಭಗವಂತನ ವಿಯೋಗ ಮತ್ತೆ ಅವನಿಂದ ದೂರ ಇರುವಂಥದ್ದನ್ನ, ಅವನನ್ನ ಮರ್ತಿರೋದು ಅಂತಂದ್ರೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ವೋ, ಆ ರೀತಿ ಅಷ್ಟು ಆಸಕ್ತಿ ಭಗವಂತನಲ್ಲಿ ಯಾರಿಗಿರುತ್ತೋ ಅಂಥದ್ದನ್ನ ಮಯ್ಯಾಸಕ್ತ ಮನ ಅಂತ ಕರೆಯೋದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.